A very good morning to one and all. This is your Lokesh. Today we are going to discuss that is how to do the findings, suggestions, and conclusions chapter by using the artificial intelligence. That is either we can use Chat GPT or Perplexity. Okay. So first of all, findings and suggestions and conclusions. So it will be going to that is we need to do this chapter by our own. Okay, so but we need to take the artificial intelligence because it is the easiest way to do the findings and suggestions and also the overall projects and also the other things by using the artificial intelligence. Okay, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಚಾಟ್ ಜಿ ಪಿ ಟಿ ವರ್ಲ್ಡ್ನ ಲೀಡ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ನಾವು ಸಿ ಹೌ ಟು use this artificial intelligence in doing the MCOM projects. Okay, let's see. So first ಈಗ ಗೂಗಲ್ ಓಪನ್ ಮಾಡ್ಕೊಳ್ತೀನಿ. ಸೊ ಈ ಗೂಗಲ್ ಅಲ್ಲಿ ಪರ್ಪ್ಲೆಕ್ಸಿಟಿ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಓಕೆ, ಸಿ ಪರ್ಪ್ಲೆಕ್ಸಿಟಿ ಆಲ್ರೆಡಿ ಓಪನ್ ಮಾಡಿದ್ದೆ. ಸೊ ಅದನ್ನ ಯಾವ ತರ ಓಪನ್ ಮಾಡೋದು ಅಂತ ಹೇಳ್ತೀನಿ ಈಗ. ಸಿ ಪರ್ಪ್ಲೆಕ್ಸಿಟಿ. ಓಕೆ, ಈಗ ಪರ್ಪ್ಲೆಕ್ಸಿಟಿ ಅನ್ನೋದನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ನಾವು ಜಸ್ಟ್ ಐ ವಿಲ್ ಓಪನ್ ಸಮ್ ಆಫ್ ದ ಪ್ರಾಜೆಕ್ಟ್. ಓಕೆ, ಕಂಪ್ಲೀಟ್ ಆಗಿ ಇದನ್ನೇ ಮಾಡೋದಕ್ಕಾಗೋದಿಲ್ಲ. ನಾವು ಏನು ಡೇಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ಸ್ ನ ಮಾಡ್ಕೊಂಡಿರ್ತೀವೋ ಅದರ ಬಗ್ಗೆನೂ ನಾವು ಅನಾಲಿಸಿಸ್ ಮಾಡಬಹುದಾಗುತ್ತೆ. ಓಕೆ, ಸೊ ಈಗ ಸಿ ದಿಸ್ ಇಸ್ ದ ಟೈಟಲ್, ರೈಟ್? ಓಕೆ, ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಕಾಪಿ ದಿಸ್ ಟೈಟಲ್ ಅಂಡ್ ಐ ವಿಲ್ ಪೇಸ್ಟ್ ಹಿಯರ್. ಓಕೆ, ಇಲ್ಲಿ ಏನು ನಾನು ಕರೆಕ್ಟ್ ಆಗಿ ಅಲೈನ್ಮೆಂಟ್ ಮಾಡ್ಕೊಳ್ತಿದ್ದೀನಿ, ಕರೆಕ್ಟ್ ಆಗಿ ಅಲೈನ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್, ಪ್ಲೀಸ್ ಗಿವ್ 10 findings on this study. Each line in 2 to 3. Each finding. Okay. So each finding in 2 to 3 ಲೈನ್ಸ್ ಅಂತಾನೆ ಹೇಳಬಹುದು. ಓಕೆ, ಸೊ ನಾವು ಯಾವ ತರ ಕಮಾಂಡ್ಸ್ ನ ಯೂಸ್ ಮಾಡ್ತೀವೋ ಅದೇ ತರ ಅದು ಕೊಡ್ತಾ ಬರುತ್ತೆ. ಲೆಟ್ ಸಿ ಅದು ಫೈಂಡಿಂಗ್ಸ್ ನ ಕರೆಕ್ಟ್ ಆಗಿ ಕೊಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಜಸ್ಟ್ ಕರೆಕ್ಟ್ ಆಗಿ ಕೊಡುತ್ತೆ ಅಂತಲ್ಲ, ಜನರಲ್ ಆಗಿ ಕೊಡಬಹುದು. ಬಟ್ ವಿ ಹ್ಯಾವ್ ಟು ಸಿ ವೆದರ್ ಇಟ್ ಇಸ್ ಸೂಟಬಲ್ ಫಾರ್ ಅವರ್ ಫೈಂಡಿಂಗ್ಸ್ ಚಾಪ್ಟರ್ ಆರ್ ನಾಟ್. ಓಕೆ, ಸೊ ಕೊಡೋಣ. ಓಕೆ, ನೋಡಿ ಇಲ್ಲಿ 10 ಫೈಂಡಿಂಗ್ಸ್ ಬಂದಿದೆ. ಸೊ ಇದರಲ್ಲಿ ನಾವು ಫೈಂಡಿಂಗ್ಸ್ ನ ಯಾವ ತರ ಮಾಡ್ಕೋಬಹುದು ಅಂತ. ಓಕೆ, ಸೊ ದಿಸ್ ಇಸ್ ಟು ಒನ್ ಕ್ರಿಯಾನ್. ಫಾರ್ ಜಸ್ಟ್ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್ ಹಿಯರ್. ಓಕೆ, ಈಗ ನೋಡಿ ಫಸ್ಟ್ ಫೈಂಡಿಂಗ್ ಏನು? ದ ಸ್ಟಡಿ ಹೈಲೈಟ್ಸ್ ದಟ್ ಹೈ ಇನ್ಕಮ್ ಕನ್ಸ್ಯೂಮರ್ಸ್ ಇನ್ ಕೋಲಾರ್ show a strong preference for the premium feature in e-bikes such as advanced technology and superior design and which significantly influence their purchase intention. ಇದು ಜನರಲ್ ಆಗಿ ಫೈಂಡಿಂಗ್ಸ್ ಆಗಬಹುದು. ಓಕೆ, ಸೊ ಇದು ಫಸ್ಟ್ ಫೈಂಡಿಂಗ್ ಆಗಬಹುದು. ನೀವು ಏನು ಅನಾಲಿಸಿಸ್ ಮಾಡಿರ್ತೀರ ಡೇಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಚಾಪ್ಟರ್ ಅಲ್ಲಿ, ಅದರಲ್ಲಿರೋದು ಒಂದು ಮೇಜರ್ ಒಂದು 10 ಫೈಂಡಿಂಗ್ಸ್ ನ ಹಾಕಿ ಮತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರಲ್ ಫೈಂಡಿಂಗ್ಸ್ ನ ನೀವು ಹಾಕೋಬೇಕು. ಓಕೆ, ಫಸ್ಟ್ ಇದನ್ನ ಹಾಕಬೇಡಿ. ಓಕೆ, ಸೊ ಈಗ ಒಂದು ಫೈಂಡಿಂಗ್ ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ. ಓಕೆ, ದಿಸ್ ಇಸ್ ದ ಫಸ್ಟ್ ಫೈಂಡಿಂಗ್. ಅಂಡ್ ಸೆಕೆಂಡ್ ಒನ್ ನೋಡಿ, ಹಾಗೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಆಸ್ ಇಟ್ ಈಸ್ ಏನಿದೆಯೋ ಅದನ್ನ ಕಾಪಿ ಮಾಡಬಾರ್ದು. ಜಸ್ಟ್ ಯು ಹ್ಯಾವ್ ಟು ಸಿ ವೆದರ್ ಇಟ್ ಇಸ್ ಸೂಟಬಲ್ ಫಾರ್ ಯುವರ್ research title or not. Okay, so next respondents indicates that environmental sustainability is a critical factor in their decision making process, with many expressing a desire to reduce their carbon footprint through the usage of electric bikes. Okay, environmental sustainability, that is the environmental focus ಮಾಡಬೇಕಾಗುತ್ತೆ. So it is also considered as a general finding ಅಂತ ಹೇಳ್ಬಿಟ್ಟು ಹೇಳಬಹುದು. Okay, so next brand reputation. The perception of brand reputation plays a significant role
consumers are more likely to purchase Anisha e-bikes if the brand is perceived as a reliable and prestigious within the market. Anisha e-bikes prestigious ಆಗಿದ್ರೆ ಅಥವಾ ರಿಲೇಬಲ್ ಆಗಿದ್ರೆ ಡೆಫಿನೆಟ್ ಆಗಿ ಕನ್ಸ್ಯೂಮರ್ಸ್ ಬಂದ್ಬಿಟ್ಟು ಅದನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನಾವು ಈ ಒಂದು ಸ್ಟಡಿಯಿಂದ ಫೈಂಡ್ ಔಟ್ ಮಾಡಿದೀವಿ, isn't it? ಸೊ ಅದು ಅಷ್ಟೇ ಮೇಜರ್ ಫೈಂಡಿಂಗ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್, ದ ಸ್ಟಡಿ ಫೌಂಡ್ ದಟ್ ದ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಸಚ್ ಆಸ್ ಸಬ್ಸಿಡೀಸ್ ಆರ್ ಟ್ಯಾಕ್ಸ್ ರಿಬೇಟ್ಸ್ ಫಾರ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್. ಸೊ ಸಬ್ಸಿಡೀಸ್ ಮತ್ತೆ ಗ್ರಾಂಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಕಸ್ಟಮರ್ ಇಂಟೆನ್ಷನ್ ಒಂದು ಚೇಂಜಸ್ ಆಗಬಹುದು. ಓಕೆ, ದಿಸ್ ಇಸ್ ಆಲ್ಸೋ ಎ ಸೂಟಬಲ್ ಫೈಂಡಿಂಗ್ ಫಾರ್ ದ ಸ್ಟಡಿ. ಓಕೆ, ಸೊ ಈ ತರ ನೀವು ನಿಮಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನ ಚೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಫೈಂಡಿಂಗ್ಸ್ ಹಾಕೊಳ್ತಾ ಬರ್ಬೇಕು, ಏನಿದೆಯೋ ಅದನ್ನ ಕಾಪಿ ಮಾಡಬಾರ್ದು. ಓಕೆ, ನೆಕ್ಸ್ಟ್, ಸೋಷಿಯಲ್ ನಾರ್ಮ್ಸ್ ಅಂಡ್ ಪೀರ್ ಇನ್ಫ್ಲೂಯೆನ್ಸ್ ವರ್ ಐಡೆಂಟಿಫೈಸ್ ದ ಕೀ ಫ್ಯಾಕ್ಟರ್ಸ್. ಅಂದ್ರೆ ರೆಪ್ಯುಟೇಷನ್ ಮತ್ತೆ ಈ ರೆಪ್ಯುಟೇಷನ್ ಬೇಸ್ ಮೇಲೆ ಏನು ಪೀರ್ ರಿವ್ಯೂಸ್ ಮತ್ತೆ ಪೀರ್ ಅಂದ್ರೆ ನಮ್ಮ ಜೊತೆನಲ್ಲಿರೋರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅದರಿಂದನೂ ಸಹ ಬೈಕ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, ಸೋಷಿಯಲ್ ನಾರ್ಮ್ಸ್ ಅಂಡ್ ಪೀರ್ ಇನ್ಫ್ಲೂಯೆನ್ಸಸ್ ವರ್ ಐಡೆಂಟಿಫೈಡ್ ಆಸ್ ಅ ಕೀ ಫ್ಯಾಕ್ಟರ್ ವಿತ್ ಮೆನಿ ಪಾರ್ಟಿಸಿಪೆಂಟ್ಸ್ indicating the recommendations from the friends and family and significant affect their purchasing decision. Okay, so itara mouth to mouth communication also influences the person to purchase the e-bikes anta helbodu. Okay, next, high income consumers prioritize the technological advancement in e-bikes such as the smart connectivity, enhanced battery life. Maximum e-bikes ತಗೊಳ್ತಿದೀವಿ ಅಂತ ಹೇಳಿದ್ರೆ ಬ್ಯಾಟರಿ ಲೈಫ್ ಚೆನ್ನಾಗಿರ್ಬೇಕು ಅಥವಾ ಇದ್ರೆ ಮಾತ್ರ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. Okay, which they believe enhance the overall riding experience. Okay, this is also a general finding. Okay, so next, the opportunity to test ride e-bikes before purchase was found to be crucial. Consumers reported that personal experience with a bike significantly swayed their purchase intention. Okay, ಈಗ ಈ swayed ನಮಗೆ ಅರ್ಥ ಆಗ್ತಿಲ್ಲ. Okay, so based on this you have to search the synonym. Okay, so synonym na search ಮಾಡ್ಕೋಬೇಕಾಗತ್ತೆ. Let's search the synonym for swayed. Sway. Control or influence. ಓಕೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ತರ ನಮ್ಗೆ ಅರ್ಥ ಆಗದಿರೋ ವರ್ಡ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅದಕ್ಕೆ ಸಿನಾನಿಮ್ಸ್ ನ ಹುಡ್ಕೋಬೇಕು. ಆಸ್ ಇಟ್ ಈಸ್ ಏನಿದೆ ಅದನ್ನ ಟೈಪ್ ಮಾಡಿ ಅಥವಾ ಕಳಿಸಬಾರ್ದು. ಓಕೆ, ಸೊ ಇದು ಜನರಲ್ ಬೇಕಾದ್ರೆ ಬಿಟ್ಬಿಡಿ. ಓಕೆ, ಸೊ ಇನ್ ಕೇಸ್ ನಿಮಗೆ ಫೈಂಡಿಂಗ್ಸ್ ಇದು ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ. ನೆಕ್ಸ್ಟ್, ವಿಜುವಲ್ ಅಪೀಲ್ ಅಂಡ್ ಮಾಡರ್ನ್ ಡಿಸೈನ್ ಆರ್ ಎಸೆನ್ಷಿಯಲ್ ಕನ್ಸಿಡರೇಷನ್ ಫಾರ್ ದ ಹೈ ಇನ್ಕಮ್ ಕನ್ಸ್ಯೂಮರ್ಸ್. ಎಸ್, ಅಫ್ ಕೋರ್ಸ್, who are inclined to choose e-bikes that align with their lifestyle and personal aesthetics. Okay, bikes na choose ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಡಿಸೈನ್ ಮತ್ತೆ ಸ್ಟೈಲ್ is also a matters for the investors. Okay, that is also a major finding ಅಥವಾ ಜನರಲ್ ಫೈಂಡಿಂಗ್ ಅಂತ ಹೇಳಬಹುದು. ಓಕೆ, ಸೊ ಈಗ ಇಷ್ಟೊಂದು 7 ರಿಂದ 8 ಫೈಂಡಿಂಗ್ಸ್ ನ ನಾವು ಜನರಲ್ ಆಗಿ ಹಾಕಿದೀವಿ. ಈಗ ಮಾಡಿರೋದನ್ನ ಅಥವಾ ನಾವು ಏನ್ ಮಾಡಿದೀವೋ ಡೇಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಅದರ ಮುಖಾಂತರ ನಾವು ಫೈಂಡಿಂಗ್ಸ್ ನ ಹಾಕೋದಾದ್ರೆ ಲೆಟ್ ಸಿ ಹೌ ಟು ಡೂ ದಟ್. ಓಕೆ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಸರ್ಚ್ ಡೇಟಾ ಅನಾಲಿಸಿಸ್. ಓಕೆ, ನಾನಿಲ್ಲಿ ಒಬ್ರದ್ದು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್, study on prospective challenges and problems in operations of the post office recruitment deposit schemes at Kolar Taluk. ಇದನ್ನು ನೀವು ಸೆಲೆಕ್ಟ್ ಮಾಡಿ ಬೇಕಾದ್ರೆ ನೀವು ಪರ್ಪ್ಲೆಕ್ಸಿಟಿ ನಲ್ಲಿ ಪ್ಲೀಸ್ ಗಿವ್ ಸಮ್ ಫೈಂಡಿಂಗ್ಸ್ ಇನ್ 2 lines ಈಚ್ ಫಾರ್ ದಿಸ್ ಇನ್ಫಾರ್ಮೇಶನ್ ಅಂತ ಕೊಡ್ಬೋದು. ಸೊ ಅದನ್ನ ಕೊಟ್ಟಿದ್ದಾದ್ಮೇಲೆ ನಾನು ಇಲ್ಲಿ ಇನ್ಫಾರ್ಮೇಶನ್ ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಜನರಲ್ ಫೈಂಡಿಂಗ್ಸು ಆ ಒಂದು ಏನರಲ್ಲಿ ಕೊಟ್ಟಿದೆಯೋ ಪರ್ಪ್ಲೆಕ್ಸಿಟಿ ನಲ್ಲಿ ಅದನ್ನ ಹಾಕಿದ್ದೀನಿ. ಸೊ ಇದರ ಮುಖಾಂತರ ಅಥವಾ ಇದಾದ್ಮೇಲೆ ಅಥವಾ ಇದಕ್ಕಿಂತ ಮುಂಚೆ ನಾವು ಏನ್ ಡೇಟಾ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಮಾಡಿರ್ತೀವೋ ಅದರಲ್ಲಿರೋ ಫೈಂಡಿಂಗ್ಸ್ ಮತ್ತೆ ಸಜೆಷನ್ಸ್ ನಾವು ಹಾಕ್ಬೇಕಾಗತ್ತೆ. ಓಕೆ, ಸೊ ನೋಡೋಣ ಯಾವ ತರ ಹಾಕೋದು ಅಂತ ಹೇಳ್ಬಿಟ್ಟು. ಓಕೆ, ಲೆಟ್ಸ್ ಸೆಲೆಕ್ಟ್. ಓಕೆ, ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದನ್ನ ನೋಡೋಣ. ಗ್ರಾಫ್ ಶೋಸ್ ದ ಎಜುಕೇಶನ್ ಲೆವೆಲ್. ಓಕೆ, ಇದು ಬೇಡ,
ಗ್ರಾಫ್ ಶೋಸ್ ದ ಆಕ್ಯುಪೇಷನ್ ಆಫ್ ದಿ ರೆಸ್ಪಾಂಡೆಂಟ್ಸ್. ಈಗ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಇಲ್ಲಿ ಮಾಡಿದ್ದಾರೆ. ಜಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್. ಓಕೆ, ಕಾಪಿ ಅಂಡ್ ಮೀಟಾ. Okay, see here. And see here. So ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ ಇನ್ಫಾರ್ಮೇಶನ್ ಏನು ಕಾಪಿ ಮಾಡಿದ್ದೀನಿ ಅದನ್ನ. ಸೊ ಈ ಮೀಟನಲ್ಲಿ ಪ್ಲೀಸ್ ಗಿವ್ ಮೇಜರ್ ಫೈಂಡಿಂಗ್ಸ್ ಇನ್ 2 lines ಫ್ರಮ್ ದಿಸ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ. ಸ್ಟಾರ್ಟಿಂಗ್ ಕಮೆಂಟ್ ನಾವು ಯಾವ ತರ ಕಮೆಂಟ್ ಕೊಡ್ತೀವೋ ಆ ತರ ಅದು ಆನ್ಸರ್ ನಮಗೆ ಕೊಡುತ್ತೆ. ಜಸ್ಟ್ ಓಪನ್ ಇನ್ವರ್ಟೆಡ್ ಕಾಮರ್ಸ್. ಓಕೆ, ಎಂಟರ್ ಮಾಡಿದ್ದೀನಿ. ಓಕೆ, ಸಿ 2 lines ಫೈಂಡಿಂಗ್ಸ್ ಕೊಡ್ತಿದೆ. ಸ್ಟೂಡೆಂಟ್ಸ್ 49% and private sector employees 25% and comprises 74% of the respondents, dominating the survey's occupational distribution. ಓಕೆ, ಇದು ಫೈಂಡಿಂಗ್ಸ್ ಸರಿಯಾಗಿ ಬಂದಿಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲವನ್ನು ಕರೆಕ್ಟ್ ಆಗಿ ಕೊಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಓಕೆ, ಸೊ ದ ಸ್ಯಾಂಪಲ್ ಅಂಡರ್ ರೆಪ್ರೆಸೆಂಟ್ ಗವರ್ನಮೆಂಟ್ ಎಂಪ್ಲಾಯೀಸ್. ಓಕೆ, ಇದು ಫೈಂಡಿಂಗ್ಸ್ ಕರೆಕ್ಟ್ ಆಗಿ ಬಂದಿಲ್ಲ ನಮಗೆ. Let's see the other graph shows occupation of the respondents. So table shows the monthly household income. Okay, ಇದನ್ನ select ಮಾಡ್ತಿದ್ದೀನಿ. So just copy and paste the same. ಇದನ್ನ ತಗೊಳ್ಳಿ. Please give major tokens from this for this information. Okay, ಇಲ್ಲಿ paste ಮಾಡ್ತಿದ್ದೀನಿ. From this information, please give a major findings in 2 lines from this information ಅಂತ ಕೊಟ್ಟಿದ್ದೀನಿ. Okay, just close and enter. See, 57% of the respondents earn less than 20,000, indicating a predominantly low income demographic. Okay, and 92% of the respondents earn less than 40,000, suggesting modest earning and potential financial constitution. Okay, ಇದು ಮೇಜರ್ ಫೈಂಡಿಂಗ್ಸ್ ಆಗಬಹುದು. ಓಕೆ, ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಇಲ್ಲಿ ಹಾಕ್ತಿದ್ದೀನಿ. ಫ್ರಮ್ ದ ರಿಸರ್ಚ್ ಇಟ್ ಈಸ್ ಫೌಂಡ್ ದಟ್. ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಇಂದ ಒಂದು ಫೈಂಡಿಂಗ್ ಆಗ್ತಿದ್ದೀನಿ. 57% ಆಫ್ ದಿ ರೆಸ್ಪಾಂಡೆಂಟ್ಸ್ ಆರ್ ಲೆಸ್ ದನ್ ದಿ 20,000 ಸ್ಯಾಲರಿ. ಇದು ನಾವು ಕ್ವಶನರ್ಸ್ ಇಂದ ಕಲೆಕ್ಟ್ ಮಾಡಿ ನಮಗೆ ಆನ್ಸರ್ ಬಂದವರು ಇದನ್ನ ಮತ್ತೆ ಫೈಂಡಿಂಗ್ಸ್ ಅಲ್ಲಿ ಹಾಕೊಳ್ತಿದ್ವಿ. ಅದೇ ರೀತಿನಲ್ಲಿ ನೆಕ್ಸ್ಟ್ ನೋಡೋಣ ನೋಡಿ. ಇದೇನಿದು ಟೇಬಲ್ ಶೋಸ್ ದ ಪರ್ಸನ್ ಹ್ಯಾವಿಂಗ್ ದ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಓಕೆ, the table that is survey shows the substantial majority 74% respondents answer yes, indicating the strong affirmative response to the question post in contrast to 26%. Okay, the SR na question ಆಗಿರೋದ್ರಿಂದ ಕರೆಕ್ಟ್ ಆಗಿ ಇಂಟರ್ಪ್ರಿಟೇಷನ್ ಇಲ್ಲ ಇಲ್ಲಿ. Okay, so this need to change it seems. ಇದೊಂದು ಕರೆಕ್ಷನ್ ಮಾಡಿಲ್ಲ, so this need to change. Okay, ಯಾವ್ದಿದು ಗ್ರಾಫ್ ಶೋಸ್ ಡ್ಯೂರೇಷನ್ ಆಫ್ ಹ್ಯಾವಿಂಗ್ ದ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಆಫ್ ದ ರೆಸ್ಪಾಂಡೆಂಟ್. ಓಕೆ, ಇದು ಫೈಂಡಿಂಗ್ಸ್ ಬರುತ್ತೆ ನೋಡಿ. ಈ ತರದ್ದು ಒಂದು 10 ಮೇಜರ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಿದೆಯೋ ಆ ತರ ನೀವು ಫೈಂಡಿಂಗ್ಸ್ ನ ತಗೋಬೇಕಾಗತ್ತೆ. ಓಕೆ, ಓಕೆ, ಈ ತರ ಕೊಟ್ಟು ನೋಡೋಣ. ಸಮ್ಮರೈಸ್ ಮೇಜರ್ ಫೈಂಡಿಂಗ್ ಇನ್ ದಿಸ್ information in 2 to 3 lines only ಕೊಟ್ಟಿದ್ದೀನಿ. Okay, let's see ಕೊಡುತ್ತಾ ಇಲ್ಲ ಅಂತ ನೋಡೋಣ. Okay, so entire information ಅಲ್ಲಿ ಮೇಜರ್ ಆಗಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ 53% of the respondents have less than 1 year experience and 87% have less than 3 years experience. This indicates a predominantly inexperienced sample with
ವಿತ್ ಲಿಮಿಟೆಡ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್. ಓಕೆ, ಸೊ ಇದು ಮೇಜರ್ ಫೈಂಡಿಂಗ್ ಆಗುತ್ತೆ. ಎಂಟೈರ್ ಇನ್ಫಾರ್ಮೇಶನ್ ಅಲ್ಲಿ 53% ರೆಸ್ಪಾಂಡೆಂಟ್ಸ್ ಹ್ಯಾವ್ ಲೆಸ್ ದನ್ 1 year ಎಕ್ಸ್ಪೀರಿಯನ್ಸ್ ಅಂಡ್ 87% ಹ್ಯಾವ್ ಲೆಸ್ ದನ್ 3 year ಎಕ್ಸ್ಪೀರಿಯನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ದಟ್ ಈಸ್ ರೆಕರಿಂಗ್ ಡೆಪಾಸಿಟ್ ಬಗ್ಗೆ ಅಲ್ವಾ? ಸೊ ಜಸ್ಟ್ you have to add respect of RD count. ಈ ತರ ಒಂದೊಂದು ಫೈಂಡಿಂಗ್ಸ್ ಮತ್ತೆ ಸಜೆಷನ್ಸ್ ಅಟ್ಲೀಸ್ಟ್ ಒಂದು ನೀವು 15 ಹಾಕಬೇಕು. 15 ಫೈಂಡಿಂಗ್ಸ್ ಹಾಕಿದ್ರೆ ನೆಕ್ಸ್ಟ್ ಸಜೆಷನ್ಸ್ ನ ಇದ್ರ ಬೇಸ್ ಮೇಲೆ ಕೊಡಬಹುದು. ಓಕೆ, ಸೊ ಫೈಂಡಿಂಗ್ಸ್ ನ ಹಾಕಿ ಕಳಿಸಿ, ಸಜೆಷನ್ಸ್ ಮತ್ತೆ ಯಾವ ತರ ಕೊಡುದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಓಕೆ, ಸೊ ಅದನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಫೈಂಡಿಂಗ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ಲೀಸ್ ಗಿವ್ 5 ಸಜೆಷನ್ಸ್ ಫಾರ್ ದಿಸ್ ಫೈಂಡಿಂಗ್ಸ್ ಅಂತ ಕೊಟ್ರೆ ಸಜೆಷನ್ಸ್ ಬರುತ್ತೆ. ಓಕೆ, ಸೊ ಫೈನಲ್ ಆಗಿ ಕನ್ಕ್ಲೂಷನ್ಸ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ಯು ಟೆಕ್ಸ್ಟ್ ಮೀ ಇನ್ ದ ಗ್ರೂಪ್. ಐ ವಿಲ್ ಟೆಲ್ ಯು ಹೌ ಟು ಡೂ ಅಂಡ್ ಹೌ ಟು ಕಂಪ್ಲೀಟ್ ದ ಕನ್ಕ್ಲೂಷನ್ ಕಾನ್ಸೆಪ್ಟ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಸೊ ಆದಷ್ಟು ಬೇಗ ನಾಳೆ ಇದನ್ನ ಫಿನಿಶ್ ಮಾಡಿ ಸೆಂಡ್ ಮಾಡಿ. ಐ ವಿಲ್ ಮೇಕ್ ಕರೆಕ್ಷನ್ಸ್.